ಇದರಲ್ಲಿ ಏನು ಗೊಂದಲ ಇಲ್ಲ. ಮಾನ್ಯ ಶಾಸಕರಿಗೆ ನಾನು ಕ್ಲಿಯರ್ ಆಗಿ ಹೇಳಿದೆ, ಗೃಹಲಕ್ಷ್ಮಿಯ ಕಂತು ನಾವು ಕಂತು ಅಂತ ಹೇಳ್ತೀವಿ. ಇದು ಡೈರೆಕ್ಟ್ ಬೆನಿಫಿಷರಿಗೆ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, DBT ಮುಖಾಂತರ ಮಾಡ್ತೀವಿ. ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ 23 ಕಂತುಗಳು ಹೋಗಿದ್ದಾವೆ. 24ನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದ್ದೀವಿ. ಬೆನಿಫಿಷಿಯರಿಗೆ ಅಂದರೆ ಗೃಹಲಕ್ಷ್ಮಿಗಳಿಗೆ ಇನ್ನೊಂದು 3-4 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ. ಅವ್ರು ಪದೇ ಫೆಬ್ರವರಿ ಮಾರ್ಚ್ ಅಂತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲಿವರೆಗೆ 23 ಕಂತು ಕೊಟ್ಟಿದ್ದೀವಿ, 46,000 ಕೊಟ್ಟಿದ್ದೀವಿ. ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮಾನ್ಯ ಫೈನಾನ್ಸ್ ಮಿನಿಸ್ಟ್ರು CM ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅವರು ಕೂಡ ಹೇಳಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಅಂದರೆ ಇಮಿಡಿಯೇಟ್ ಹಾಕ್ತೀವಿ ಅಂತ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಯನ್ನ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವ್ರು BJPಯವರು. ಅವ್ರಿಗೇನಾದ್ರೂ ಬದ್ಧತೆ ಇದೆಯಾ? ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ? ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿದ್ದಕ್ಕೆ, ಯಶಸ್ವಿ ಆಗ್ಲಿಕ್ಕೆ ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಗೃಹಲಕ್ಷ್ಮಿಯ ಒಂದು ಯಶಸ್ಸನ್ನ ಏನಾದ್ರೂ ಒಂದು ಮಸಿ ಬಳಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಬಂತು ಇವ್ರಿಗೆ ಗೃಹಲಕ್ಷ್ಮಿಯ ಮೇಲೆ? ಹಾದಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡು ಹೋಗುವಂಥವ್ರಿಗೆ. ಸೊ ಅದಕ್ಕೋಸ್ಕರ ಅಷ್ಟು ಮಾಡಿದ್ರು. ಆಯ್ತು, ಸದನವನ್ನಂತರೂ ನಾನು ದಾರಿ ತಪ್ಪಿಸುವಂತ ಕೆಲಸ ಮಾಡಲ್ಲ. ಅದ ರೀತಿ ತಾವೇನಾದ್ರೂ ತಮ್ಮ ಭಾವನೆಗೆ ಇದಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಏನು ಉತ್ತರ ಹೇಳಬೇಕಾಗಿದ್ದು ಇಲ್ಲ, ಖಂಡಿತ ಇಲ್ಲ. ನಾವು ಕಂತು ಅಂತ ಹೇಳ್ತೀವಿ. ನಾವ್ ಯಾವತ್ತಿದ್ರು ಕೂಡ ನೀವು ನನ್ನ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನೋಡಿ ಡೆಬಿಟ್ ಕ್ರೆಡಿಟ್ ಇರುತ್ತೆ. ಒಂದ್ ಮಾತು ಹೇಳ್ತೀನಿ ಕೇಳಿ, ತಾವು ಪ್ಲೀಸ್ ದಯಮಾಡಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ಯಾವ ರೀತಿ ಕನ್ಫ್ಯೂಸ್ ಮಾಡಿದ್ರು ತಾವು ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. 52,000 ಕೋಟಿ ರೂಪಾಯಿಯನ್ನ ಹಾಕಿದೀವಿ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 52,000 ಕೋಟಿ 614 ಹಾಕಿದಾಗ ನಮಗೆ 2 ತಿಂಗಳದ್ದು ಹಾಕ್ಲಿಕ್ಕೆ ನಮ್ಗೆ ಬದ್ಧತೆ ಇಲ್ವಾ? ಖಂಡಿತ ಇದೆ. ಈಗ 2 ತಿಂಗಳದ್ದು ಬಾಕಿ ಇದೆಯಾ? 3 ತಿಂಗಳದ್ದು ಬಾಕಿ ಇದೆಯಾ? ಇದು ನಿರಂತರವಾಗಿ ನಡೀತಾ ಇರೋದು. ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಯ ರಿಜಿಸ್ಟ್ರೇಷನ್ ನಮಗೇನಾದ್ರೂ ಬದ್ಧತೆ ಇಲ್ಲ ಅಂತಂದಿದ್ರೆ ರಿಜಿಸ್ಟ್ರೇಷನ್ ದಿನಾಂಕವನ್ನ ನಾವು ಕಟ್ ಆಫ್ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, 15,000 ಪ್ರತಿ ತಿಂಗಳು ಆಡ್ ಆಗ್ತಾ ಇದ್ದಾರೆ. ನಾವು ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ನಮಗೆ ಸರ್ಕಾರಕ್ಕೆ ಹೊರೆ ಅಂತ ಆಗಿದ್ರೆ, ದುಡ್ಡಿಲ್ಲ ಅಂತ ಆಗಿದ್ರೆ, ಇವ್ರು ಹೇಳಿರೋ ಪ್ರಕಾರ ನಾವು 15,000 ಯಾಕೆ ನಾವು ಬರ್ಡನ್ ಮಾಡ್ತಾ ಇದ್ವಿ? ಒಂದು ತಿಂಗಳಿಗೆ 15,000 ಜನ ಹೆಚ್ಚಾದ್ರೆ ಎಷ್ಟು ದುಡ್ಡು ಕೊಡ್ಬೇಕು ನಾವು? ತಮಗೇನಾದ್ರೂ 2,000 ರೂಪಾಯಿ ಒಬ್ಬರಿಗೆ ಅಂತಂದ್ರೆ ಎಷ್ಟು ದುಡ್ಡು ಆಯ್ತು? ತಾವು ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಏನು ಮುಚ್ಚು ಮರೆ ಏನು ಇಲ್ಲ. ಆರೋಪ ಅಲ್ಲ ರೀ, ಅವರು ಗೃಹಲಕ್ಷ್ಮಿಯನ್ನ ವಿರೋಧ ಮಾಡಿದಂತವ್ರು. ಅವ್ರಿಗೆ ಬದ್ಧತೆ ಇಲ್ಲ, ಅವ್ರು ಕೇಳೋದನ್ನು ಅಲ್ಲ. ಕೇಳಿದಾರ ನಾವು ನಮಗೆ ಬದ್ಧತೆ ಇದೆ, ನಾವು ಕಮಿಟ್ಮೆಂಟ್ ಇದೆ. ನಾವೇನ್ ಇಲೆಕ್ಷನ್ಕಿಂತ ಮುಂಚೆ ಹೇಳಿದ್ರು ಅದನ್ನ ಮಾಡಿದ್ವಿ. ಫೆಬ್ರವರಿ ಮಾರ್ಚ್ ಹಾಕಲ್ವಾ? ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಆದಷ್ಟು ಬೇಗ ಹಾಕಿಸ್ತೀನಿ.